ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ಪ್ರೊಫೈಲ್ ಮಿಶಾ ಅಗರ್ವಾಲ್ ಅಂತ, ಹಿಂದಿ ಒಬ್ಬ ಇನ್ಫ್ಲುಯೆನ್ಸರ್. ಮೊನ್ನೆ ಏಪ್ರಿಲ್ 24ನೇ ತಾರೀಕು ಈಕೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಲು. 25ಕ್ಕೆ ಅವಳ 25ನೇ ವರ್ಷದ ಬರ್ತ್ಡೇ ಇತ್ತು. ಅಂದರೆ ಏಪ್ರಿಲ್ 25ಕ್ಕೆ 25th ಇಯರ್ ಬರ್ಡೇ ಇತ್ತು ಆ ಹುಡುಗಿದು. ಆದರೆ 24ನೇ ತಾರೀಕು ಆ ಹೆಣ್ಣುಮಗಳು ಜೀವ ಕಳ್ಕೊಂಡಿದ್ದಾಳೆ. ಒಂದು 3,59,000 ಫಾಲೋವರ್ಸ್ ಇರುವಂತಹ ಒಬ್ಬ ಇನ್ಫ್ಲುಯೆನ್ಸರು. ಜೊತೆಯಲ್ಲಿ ಅವಳದೇ ಒಂದಿಷ್ಟು ಹೇರ್ ಆಯಿಲು, ಬ್ಯೂಟಿ ಪ್ರಾಡಕ್ಟ್ಸ್ನೆಲ್ಲ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಥ್ರೂನೇ ಒಂದಿಷ್ಟು ಬಿಸ್ನೆಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು, ಆರ್ಡರ್ಸ್ಗಳನ್ನು ಬಿಲ್ಡ್ ಮಾಡಿಕೊಂಡು, ಒಂದು ಅದ್ಭುತವಾಗಿ ಕಾಂಟೆಂಟ್ ಮಾಡಿಕೊಂಡು ಒಂದಿಷ್ಟು ಲೈಕ್ಸ್ಗಳನ್ನು, ಫಾಲೋವರ್ಸ್ಗಳನ್ನು ಗೈನ್ ಮಾಡ್ತಿದ್ದಂತಹ ಈ ಹುಡುಗಿ ಇತ್ತೀಚೆಗೆ, ಅಂದರೆ ಏಪ್ರಿಲ್ 4ನೇ ತಾರೀಕು ಮೇಲೆ ಆ ಹುಡುಗಿ ಯಾವುದೇ ಪೋಸ್ಟ್ಗಳನ್ನು ಮಾಡಿಲ್ಲ. ಏಪ್ರಿಲ್ 4 ಲಾಸ್ಟ್ ಪೋಸ್ಟ್. ಕಾರಣ ಏನು ಅಂತಂದರೆ, ಆಕೆ ಡಿಪ್ರೆಷನ್ಗೆ ಹೋಗಿದ್ಲಂತೆ. ಅವರ ಅಕ್ಕನನ್ನು ಅವಾಗವಾಗ ಹಗ್ ಮಾಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲಂತೆ. ಕಾರಣ ಏನು ಗೊತ್ತಾ? ಇದ್ದಕ್ಕಿದ್ದ ಹಾಗೆ ಅವಳ ಫಾಲೋವರ್ಸ್ಗಳಲ್ಲಿ ಕಮ್ಮಿ ಆಗ್ತಾ ಬಂದ್ರಂತೆ. ಅವಳು ಹೇಗಾದರೂ ಮಾಡಿ 1 ಮಿಲಿಯನ್ ಫಾಲೋವರ್ಸ್ನ ನಾನು ಗೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲಂತೆ. ಆ ಪ್ರೋಸೆಸ್ ತುಂಬ ಡಿಲೇ ಆಗ್ತಾ ಇತ್ತಂತೆ. ಅಕ್ಕನ ಹತ್ರ ಹೇಳ್ಕೊಂಡಳ, ಅಕ್ಕ, ನಾನು ಹೀಗೆ ಫಾಲೋವರ್ಸ್ ಕಳ್ಕೊತಾ ಹೋದರೆ ನನ್ನ ಕೆರಿಯರ್ ಹೆಂಗೆ ಗ್ರೋತ್ ಆಗುತ್ತೆ? ನನ್ನ ವೀಡಿಯೋಸ್ನ ಯಾಕೆ ಜನ ನೋಡ್ತಾ ಇಲ್ಲ? ಯಾಕೆ ನನಗೆ ಜಾಸ್ತಿ ಲೈಕ್ಸ್ ಬರ್ತಾ ಇಲ್ಲ? ನನ್ನ ಫಾಲೋವರ್ಸ್ ಯಾಕೆ ಕಮ್ಮಿ ಆಗ್ತಿದ್ದಾರೆ? ಈ ಥರದ್ದೇ ಪ್ರಶ್ನೆಗಳನ್ನು ಕೇಳಿ 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 ಮನೇಲಿ ಇದೇ ಡಿಸ್ಕಷನ್ನು, ಅವಳ ಕಣ್ಣೀರು, ಅವಳ ದುಃಖ, ಅವಳ ಡಿಪ್ರೆಷನ್ನು ಮನೆಯವ್ರಿಗೂ ರೋಸ್ ಹೋಗ್ಬಿಟ್ಟಿತ್ತಂತೆ. ಅವ್ರ ಅಕ್ಕ ಸುಮಾರು ಸಲ ಕೂತ್ಕೊಂಡು ಹೇಳಲ್ಲಂತೆ, ನೋಡಮ್ಮ, ನಿನ್ನ ಹತ್ರ LLB ಡಿಗ್ರಿ ಇದೆ, ನೀನು ಜುಡಿಷಿಯಲ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದೆಯಾ, ಒಂದಿನ ಜಡ್ಜಿ ಆಗಬೇಕಾಗಿರೋಳು ನೀನು, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ಮುಂದೊಂದು ದಿನ ನಿನ್ನ ಕೆರಿಯರ್ ನೀನು ಕಟ್ಕೋಬೋದು. ಸೋಷಿಯಲ್ ಮೀಡಿಯಾನ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಯೂಸ್ ಮಾಡು. ಯಾಕೆ ನೀನು ಹೀಗೆ ಸೋಷಿಯಲ್ ಮೀಡಿಯಾದ ಹಿಂದೆ ಬಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಡಿಪ್ರೆಸ್ ಆಗೋದು, ಇಷ್ಟು ಕಣ್ಣೀರು ಹಾಕೋದು, ಇಷ್ಟು ನೋವಲ್ಲಿರೋದು ಸರಿಯಲ್ಲಮ್ಮ ಇದು ಅಂತ ತುಂಬ ಸಲ ಅರ್ಥ ಮಾಡಿಸೋದ್ರು ಸಹಿತ ಆ ಹೆಣ್ಮಗುಗೆ ಅದು ಅರ್ಥನೇ ಆಗಿಲ್ಲ. ಪಡಬಾರ್ದು ಪ್ರಯತ್ನವನ್ನು ಪಟ್ಟಿದ್ದಾಳೆ, ಬೇರೆ ಬೇರೆ ಥರದ ಕಂಟೆಂಟ್ಗಳನ್ನು ಮಾಡಿದ್ದಾಳೆ. ಎಷ್ಟೇ ಪ್ರಯತ್ನ ಪಟ್ಟರು, ಅಂದರೆ ಇತ್ತೀಚಿನ ಆಲ್ಗೊರಿದಮ್ಸ್ ಪ್ರಕಾರ ಇನ್ಸ್ಟಾಗ್ರಾಮ್ ಸಾಕಷ್ಟು ಫೇಕ್ ಫಾಲೋವರ್ಸ್ಗಳನ್ನು ರಿಮೂವ್ ಮಾಡ್ತಾ ಇದೆ, ಡೆಡ್ ಅಕೌಂಟ್ಸ್ಗಳನ್ನು ರಿಮೂವ್ ಮಾಡ್ತಾ ಇದೆ. ಎಷ್ಟೋ ಜನತೆ ಈಗ ನಮ್ಮ ಪೇಜ್ಗಳನ್ನು ನೋಡಿದ್ರೆ ಫಾಲೋವರ್ಸ್ ಹೆಂಗೆ ಬಂದಿರ್ತಾರೋ ಹಾಗೆ ಮೈನಸ್ ಆಗಿರುತ್ತೆ. ಕಾರಣಗಳು ಬೇರೆ ಬೇರೆ ಇರ್ತವೆ, ಆಲ್ಗೊರಿದಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಹುಡುಗಿಗೆ ಅದು ಅರ್ಥ ಆಯಿತು, ಅರ್ಥ ಆಗಿಲ್ಲ ಗೊತ್ತಿಲ್ಲ. 3,59,000 ಏನು ಸಣ್ಣ ಫಾಲೋವರ್ಸ್ ನಂಬರ್ಸ್ ಅಲ್ಲ. ಸೊ ಹೀಗಿದ್ದ ಆ ಹೆಣ್ಣುಮಗಳು ಆಲ್ ಆಫ್ ದ ಸಡನ್ 24ನೇ ತಾರೀಕು ತನ್ನ ಪ್ರಾಣವನ್ನೇ ಬಿಟ್ಬಿಡ್ತಾಳೆ. ಅರ್ಥನೇ ಆಗಲ್ಲ ನನಗೆ. ಅವ್ರ ಫ್ಯಾಮಿಲಿ ಪಾಪ ಪೋಸ್ಟ್ ಹಾಕ್ತಾರೆ, ಅವರ ಅಕ್ಕ ಸ್ಟೇಟ್ಮೆಂಟ್ ಕೊಡ್ತಾಳೆ ಮೀಡಿಯಾಗಳಿಗೆ, ಇಲ್ಲ ಅವಳು ಬಹಳ ಈ ಸೋಷಿಯಲ್ ಮೀಡಿಯಾದ ವಿಚಾರದಲ್ಲಿ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ವಿಚಾರದಲ್ಲಿ ಬಹಳ ಮಂಕಾಗಿದ್ಲು. ಅವಳಿಗೆ ಫಾಲೋವರ್ಸ್ ಗೈನ್ ಆಗ್ತಾ ಇರಲಿಲ್ಲ, ತುಂಬ ದಿನಗಳಿಂದ ಸ್ಟಕ್ ಆಗಿಬಿಟ್ಟಿದೆ, ಆ್ಯಂಡ್ ನಂಬರ್ಸ್ ಇಳೀತಾ ಇದೆ ಪದೇ ಪದೇ ಅಂತ ಹೇಳಿ ಸಖತ್ ಡಿಪ್ರೆಸ್ ಆಗಿಬಿಟ್ಟಿದ್ಲು ಅಂತ. ನಾನು ಹೇಳೋದು, ಇವತ್ತಿನ ಹೆಣ್ಣುಮಕ್ಕಳು ಸಾಕಷ್ಟು ಜನ ಫಾಲೋವರ್ಸ್ ಬರಬೇಕು ಅನ್ನುವ ಕಾರಣಕ್ಕೆ ಅಂಗಾಂಗ ಪ್ರದರ್ಶನವನ್ನು ಮಾಡೋರು, ತುಂಡುಡುಗೆಯನ್ನು ಹಾಕೋದು, ಬೇರೆ ಬೇರೆ ಥರದ ಪ್ರಯತ್ನಗಳನ್ನ ಮಾಡಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡೋರಿದ್ದಾರೆ. ಬಟ್ ಪ್ಯೂರ್ ಕಂಟೆಂಟ್ ಮಾಡಿಕೊಂಡು, ಪ್ಯೂರ್ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮಾಡೋರಿಗೆ ಅಷ್ಟು ಫಾಲೋವರ್ಸ್ ಬರಲ್ಲ. ಅದು ದುರಂತ, ಈ ಸಮಾಜದ ದುರಂತ. ಅದೇನು ಮಾಡೋಕ್ಕಾಗಲ್ಲ, ಸೋಷಿಯಲ್ ಮೀಡಿಯಾದ ಕಟು ಸತ್ಯ ಅದು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಕಮ್ಮಿ ಆದರೂ, ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಬರ್ತಿಲ್ಲ, ಲೈಕ್ಸ್ ಬರ್ತಿಲ್ಲ, ಫಾಲೋವರ್ಸ್ ಬರ್ತಿಲ್ಲ ಅನ್ನುವ ಕಾರಣಕ್ಕೆ ಒಬ್ಬ ವ್ಯಕ್ತಿ ತನ್ನ ಪ್ರಾಣನೇ ಕಳ್ಕೊಳ್ಳುವ ಹಂತಕ್ಕೆ ಹೋಗಿಬಿಟ್ರೆ ಇದೆಯಲ್ಲ, ದಟ್ ಇಸ್ ಡೇಂಜರಸ್ ಮೂವ್. ಗೊತ್ತಿಲ್ಲ, ನಾನು ಸಾಕಷ್ಟು ಕಾಲೇಜ್ಗಳಿಗೆ ಹೋದಾಗ, ಕಾಲೇಜಲ್ಲಿ ಸಣ್ಣ ಪುಟ್ಟ ಇನ್ಫ್ಲುಯೆನ್ಸರ್ಸ್ ಅಂತ ಬಂದು ಮಾತಾಡಿದಾಗ ಅವ್ರು ಕೇಳೋ ಮೊದಲ ಪ್ರಶ್ನೆನೇ, ಸರ್ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ವ್ಯೂಸ್ ಜಾಸ್ತಿ ಮಾಡೋದು ಹೇಗೆ? ಆಮೇಲೆ ಸಾಕಷ್ಟು ಜನ ನನಗೆ ಇನ್ಬಾಕ್ಸ್ಗಳಲ್ಲಿ ಮೆಸೇಜ್ ಮಾಡಿದಾಗಲೂ ಅದನ್ನೇ ಕೇಳ್ತಾರೆ, ಸರ್ ನೋಡಿ ಸರ್, ಅವರು ಇಂಥ ಕಚಡ ಕಂಟೆಂಟ್ ಮಾಡ್ತಾರೆ, ಅವ್ರುಗಳಿಗೆ ಅಷ್ಟಷ್ಟು ಫಾಲೋವರ್ಸ್ ಇದೆ, ನಾವು ಯಾವುದೋ ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾವು ಯಾವುದೋ ಸ್ಟೂಡೆಂಟ್ಸ್ ಗ್ರೋತ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮಗೆ ಬರ್ತಾ ಇಲ್ಲ ಫಾಲೋವರ್ಸು. ಒಳ್ಳೆಯದು ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಬೇಕಾಗಿಲ್ಲ ಅನ್ನುವುದೇ ಸತ್ಯ. ನಾನು ಹೇಳ್ತಾ ಇರೋದು, ಈ ಹುಡುಗಿ ಸಹಿತ ಅಂದರೆ ಕಂಟೆಂಟ್ ಇನ್ ದ ಸೆನ್ಸ್ ಒಂದು ದಿನನಿತ್ಯದ ಜೀವನದಲ್ಲಿ ನಡೆಯುವಂತಹ ಕೆಲವು ವಿಚಾರಗಳನ್ನ ಇಟ್ಕೊಂಡು ಆಕೆ ಒಂದಿಷ್ಟು ಕಂಟೆಂಟನ್ನು ಮಾಡೋಳು. ಚೆನ್ನಾಗಿರ್ತಿತ್ತು, ಬರ್ತಿತ್ತು. ಒಂದು 50,000, 40,000 ಲೈಕ್ಸ್ಗಳನ್ನು ಪಡ್ಕೊಳ್ತಿದ್ದಂತಹ ಒಂದು 40,000, 50,000, 60,000 ಲೈಕ್ಸ್ಗಳು ಬರ್ತಾಯಿತ್ತು ಅವಳ ಪೋಸ್ಟ್ಗೆ. ಏನು ನಾಟ್ ಬ್ಯಾಡ್. ಅವಳ ಏಜ್ಗೆ, ಅವಳ ಪ್ರಯತ್ನಕ್ಕೆ ಏನು ಬರಬೇಕಿತ್ತು ಅಷ್ಟು ವ್ಯೂಸ್ನ ತಗೋತಾ ಇದ್ಲು. ಆದರೆ ಆ ಹುಡುಗಿಗೆ ಸಮಾಧಾನ ಆಗ್ತಾ ಇಲ್ಲ, ಅವಳಿಗೆ ಇನ್ನೂ ಏನೋ ಮಾಡಬೇಕು. ನನಗೆ ಗೊತ್ತಿಲ್ಲ, ಯಾವುದು ಕಾಂಪಿಟೇಟರ್ನ ಫಾಲೋ ಮಾಡ್ತಿದ್ಲು ಅನಿಸುತ್ತೆ, ಅವ್ರಿಗೆ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತು ಅನಿಸುತ್ತೆ. ಸೊ ಹೀಗೆಲ್ಲ ಆಗಿ ಆ ಹೆಣ್ಣುಮಗಳು ಕೊನೆಗೆ ಜೀವನೇ ಬಿಟ್ಟಿದ್ದಾಳೆ.
ಗೊತ್ತಿಲ್ಲ ಫ್ಯಾಮಿಲಿ ಅದನ್ನು ಹೇಗೆ ತೊಗೋಬೇಕೀಗ ಅಂತ. ಅವಳದ್ದೇ ಪೋಸ್ಟ್ನಲ್ಲಿ ಅಂದರೆ ನಾನು ಹೇಳಿದ್ನಲ್ಲ, ಅವಳು ಯಾವುದೊಂದು ಪ್ರಾಡಕ್ಟ್ಗಳನ್ನು ಮಾಡ್ಕೊಂಡಿದ್ದಲ್ಲ, ಅವಳ ಎಂಪ್ಲಾಯೀಸ್ ಅನಿಸುತ್ತೆ, ಅವಳ ಸ್ಟಾಫ್ ಅನಿಸುತ್ತೆ, ಪೋಸ್ಟ್ ಹಾಕಿದ್ದಾರೆ, ನಮ್ಮ ಫೌಂಡ್ರ್ ಇನ್ನಿಲ್ಲ, ಶೀ ಈಸ್ ಪಾಸ್ಟ್ ಅವೇ. ಸೊ ಹಾಗಾಗಿ ನಿಮಗೇನು ಡೆಲಿವರೀಸ್ಗಳನ್ನು ಆಗಬೇಕು ಅದು ಆ್ಯಸ್ ಸೂನ್ ಆ್ಯಸ್ ನಾವು ಪಾಸಿಬಲ್ ನಾವು ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಹಾಕಿದ್ದಾರೆ. ಗೊತ್ತಿಲ್ಲ ಈ ಪೇಜ್ ಮುಂದೆ ಏನಾಗ್ಬೋದು. ಈಗ ಅವಳು ಮುಗ್ದೇ ಹೋಯಿತು. ನಾನು ಹೇಳ್ತಿರೋದು ಯಾವತ್ತೋ ಒಂದಿನ 1 ಮಿಲಿಯನ್ ಆಗ್ತಿತ್ತೇನೋ. 1 ಮಿಲಿಯನ್ ಅಲ್ಲ, ಇನ್ಯಾವತ್ತೂ ಅದಾಗಲ್ಲ 1 ಮಿಲಿಯನ್. ಇನ್ಯಾವತ್ತೂ 1 ಮಿಲಿಯನ್ ಆಗಲ್ಲ. ಆ್ಯಂಡ್ ಆ ಜೀವವೂ ಇಲ್ಲ. ಆ ಫ್ಯಾಮಿಲಿಗೆ ತುಂಬಲಾರದ ನಷ್ಟ, ಅವರ ಅಪ್ಪ ಅಮ್ಮನಿಗೆ ಯಾವತ್ತಿಗೂ ನೋವು. LLB ಮುಗಿಸಿ ಡಿಗ್ರಿ ಹೊಂದಿದ್ದಂಥ ಒಬ್ಬರು ಹೆಣ್ಮಗಳು ಜುಡಿಷಿಯಲ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಳು. ನಾಳೆ ಒಂದಿನ ಯಾವುದೋ ಕೋರ್ಟ್ನಲ್ಲಿ ಕೂತು ಜಡ್ಜ್ಮೆಂಟ್ ಕೊಡಬೇಕಾದ ಒಂದು ಹೆಣ್ಣುಮಗಳು ಇವತ್ತು ತನ್ನ ಜೀವನದ ಜಡ್ಜ್ಮೆಂಟನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅನ್ನೋದೇ ಬೇಜಾರು. ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಿದ್ರೆ ಇವತ್ತು ಆ ಹೆಣ್ಣುಮಗಳು ಬದುಕಿರ್ತಿದ್ಲು. ಮುಂದೊಂದು ದಿನ ನನಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲೋ ಎಲ್ಲೋ ಒಂದು ಕಡೆ ತನ್ನ ಕೆರಿಯರ್ನ ಕಟ್ಕೊಂಡು ಅದ್ಭುತವಾದ ಜೀವನವನ್ನು ಹಾಕಿ ಮಾಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ಕೇವಲ ಮನರಂಜನೆಗೆ ಪೂರಕವಾಗಿರಲಿ ಅಷ್ಟೇ ಬಿಟ್ಟರೆ ಅದು ನಿಮ್ಮ ಜೀವಕ್ಕೆ, ನಿಮ್ಮ ಜೀವನಕ್ಕೆ ಮಾರಕ ಆಗದೇ ಇರಲಿ ಅನ್ನೋದು ನಮ್ಮ ಕೋರಿಕೆ, ನಮ್ಮ ಮನವಿ. ಅದನ್ನು ಬಹಳ ನಾನು ಯಾವಾಗಲೂ ಹೇಳ್ತೀನಿ, AK-47 ಇದ್ದ ಹಾಗೆ ಈ ಸೋಷಿಯಲ್ ಮೀಡಿಯಾ. ಅದನ್ನು ನೀವು ಒಬ್ಬ ಯೋಧನಾಗಿ ಯೂಸ್ ಮಾಡಿ ಯಾವುದೇ ಕಾರಣಕ್ಕೊಬ್ಬ ಭಯೋತ್ಪಾದಕನ ಹಾಗೆ ಉಪಯೋಗಿಸಬೇಡಿ. ಹಾಗೆ ಉಪಯೋಗಿಸಿದ್ರೆ ಸೋಷಿಯಲ್ ಮೀಡಿಯಾ ನಿಮಗೆ ಯಾವತ್ತಿದ್ರೂ ಮಾರಕನೇ ಅಂತ. ತುಂಬ ಎಮೋಷನ್ಸ್ ಬೇಡ, ಅದ್ರ ಜೊತೆಗೆ ಭಾವನೆಗಳನ್ನ ಇಟ್ಕೊಳ್ಳೋದು ಬೇಡ. ಅಲ್ಲಿ ಎಲ್ಲ ತರಹದ ಜನ ಬರ್ತಾರೆ, ಒಳ್ಳೆದಕ್ಕೂ ಕಮೆಂಟ್ ಹಾಕ್ತಾರೆ, ಕೆಟ್ಟದಕ್ಕೂ ಕಮೆಂಟ್ ಹಾಕ್ತಾರೆ. ಸೊ ಹಾಗಾಗಿ ಅಲ್ಲಿನ ಏನು ಒಪಿನಿಯನ್ಸ್ಗಳು ನಿಮ್ಮ ಜೀವನ ನಿರ್ಧಾರ ಮಾಡೋದು ಬೇಡ, ನಿಮ್ಮ ಲೈಫ್ನ ಸೆಟ್ ಮಾಡೋದು ಬೇಡ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾನ ತುಂಬ ವೈಸಾಗಿ, ತುಂಬ ಜಾಣತನದಲ್ಲಿ ಉಪಯೋಗಿಸುವ ಕೆಲಸ ನಿಮ್ಮಿಂದಾಗಲಿ. ಯುವತಿಯರೇ, ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳ ಫಾಲೋವರ್ಸ್ ಏರಿಸಿಕೊಳ್ಳುವ ಭರದಲ್ಲಿ ಅಥವಾ ಕಮ್ಮಿ ಆಯಿತು ಅನ್ನುವ ನೋವಲ್ಲಿ ಯಾವುದೇ ತಪ್ಪು ಕೆಲಸಗಳನ್ನು ಮಾಡಬೇಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.